ನಮಸ್ಕಾರ. ಇದೇ ತಿಂಗಳ 22ನೇ ತಾರೀಕು ಚಾಮರಾಜಪೇಟೆಯ ಮಧು ಮಹಾಮಂಡಲದ ಕಟ್ಟಡದಲ್ಲಿ 52ನೇ ರಾಜ್ಯ ಮಟ್ಟದ ವಧುವರರ ಸಮಾವೇಶ ಇದೆ. ಇದು ತ್ರಿಮತಸ್ಥ ಬ್ರಾಹ್ಮಣರಿಗಾಗಿ ಆಯೋಜನೆ ಮಾಡಿರುವಂತದ್ದು. ಇದು ಸತತವಾಗಿ 10 ವರ್ಷದಿಂದ ನಡೀತಾ ಬಂದಿರುವಂತದ್ದು. 10 ವರ್ಷದಲ್ಲಿ ಇದು 57ನೇ ಒಂದು ಸಮಾವೇಶ. ಈ ಒಂದು ಸಮಾವೇಶದಲ್ಲಿ ಎಲ್ಲ ವಿಪ್ರ ಬಾಂಧವರು ಪಾಲ್ಗೊಳ್ಳಬೇಕು. ಇದರಲ್ಲಿ ಎಲ್ಲ ತ್ರಿಮತಸ್ಥ ಬ್ರಾಹ್ಮಣರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅವತ್ತು 22ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ತಾವು ಆಗಮಿಸಬೇಕು. 9 ಗಂಟೆಗೆ ಸರಿಯಾಗಿ ಬರೋದ್ರಿಂದ ನಿಮ್ಗೆ ಸಾಕಷ್ಟು ಸಮಯ ಕೂಡ ಸಿಗುತ್ತೆ. ಅಲ್ಲಿ ಪರಿಶೀಲನೆ ಮಾಡೋದಕ್ಕೆ, ಮಾತನಾಡೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಇದ್ರ ಜೊತೆಗೇನೆ ನೀವು ಬರುವಾಗ ತಪ್ಪದೇನೆ ನಿಮ್ಮ ಒಂದು ಜಾತಕ, ನಿಮ್ದೊಂದು ಬಯೋಡಾಟಾ ಮತ್ತು ಒಂದು ಫೋಟೋ, ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನ ನಿಮ್ಮ ವಧು ಇರ್ಬೋದು ಅಥವಾ ಕನ್ಯಾ ಇರ್ಬೋದು, ವಧು ವರ ಇಬ್ಬರದು ಕೂಡ ಒಂದು ಬಯೋಡಾಟಾ, ಫೋಟೋ ಮತ್ತೆ ಒಂದು ಜಾತಕವನ್ನು ತಪ್ಪದೇ ತೆಗೆದುಕೊಂಡು ಬನ್ನಿ. ಅದರ ವಿನಿಮಯ ಆಗುತ್ತೆ, ಪರಿಶೀಲನೆ ಆಗುತ್ತೆ, ನಿಮ್ಗೆ ಮಾತನಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಇದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಈ ಒಂದು ಸಮಾವೇಶ ಇರುತ್ತೆ. ಆದ್ಮೇಲೆ 1 ಗಂಟೆ ರಾಹುಕಾಲ ಇರೋದ್ರಿಂದ ಆ ಸಮಯವನ್ನು ಬಿಟ್ಟು ಮುಂದೆ ಶ್ರೀನಿವಾಸ ಕಲ್ಯಾಣೋತ್ಸವ ಇರುತ್ತೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅನ್ನುವಂತ ಒಂದು ಧ್ಯೇಯವಾಕ್ಯ, ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಹಿರಿಯರ ಒಂದು ಮಾತೇನಿದೆ ಅದರ ಅನುಸಾರವಾಗಿ ಸಪ್ತಪದಿ ಫೌಂಡೇಶನ್ ಪ್ರತಿಯೊ ತಮ್ಮ ಸಮಾವೇಶದಲ್ಲೂ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವನ ಮಾಡ್ತಾ ಇದ್ದಾರೆ. ಇದರ ಒಂದು ಫಲ ಎಲ್ಲರಿಗೂ ಸಿಕ್ಕಿದೆ. ಏನು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಮದುವೆ ಆಗಿದೆ ಅವರೆಲ್ಲರಿಗೂ ಕೂಡ ಉತ್ತಮ ಒಂದು ಕೌಟುಂಬಿಕ ಜೀವನ ಸಿಕ್ಕಿರುವಂತದ್ದು. ಮತ್ತು ಎಲ್ಲೂ ಕೂಡ ಈಗ ಇವತ್ತಿನ ಕಾಲಘಟ್ಟದಲ್ಲಿ ಸಾಕಷ್ಟು ನಾವು ಕುಟುಂಬದಲ್ಲಿ ವಿಚ್ಛೇದನ ಆಗುವಂತದ್ದನ್ನು ಕಂಡಿದ್ದೀವಿ. ಆದ್ರೆ ಸಪ್ತಪದಿ ಫೌಂಡೇಶನ್ ಅಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ವಧು ಇರಬಹುದು ಅಥವಾ ವರ ಇರಬಹುದು, ಎಲ್ಲೂ ಕೂಡ ಈ ವಿಚ್ಛೇದನಕ್ಕೆ ಅವಕಾಶ ಇಲ್ಲದಂತ ಒಂದು ಒಳ್ಳೆಯ ಸಂಬಂಧಗಳು ಸಿಕ್ಕಿರುವಂತದ್ದು ಒಂದು ದೊಡ್ಡ ದಾಖಲೆಯ ಒಂದು ಸಾಧನೆ ಅಂತ ಕೂಡ ನಾವು ಹೇಳ್ಬಹುದು. ಹೀಗಾಗಿ ನೀವು ಕೇವಲ ಆನ್ಲೈನ್ ಅಲ್ಲೇ ವಧುವರನ್ನು ಹುಡುಕ್ತಾ ಕೂತ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ವಯಸ್ಸಾಗ್ಬಿಡುತ್ತೆ, ಮಕ್ಕಳಿಗೆ ಸೂಕ್ತವಾದಂತ ಒಂದು ಕನ್ಯಾ ವರ ಸಿಗೋದಿಲ್ಲ. ಈ ಎಲ್ಲವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ಸಾಕಷ್ಟು ಜನ ವಿಪ್ರ ಮುಖಂಡರು ಅಲ್ಲಿ ಇರ್ತಾರೆ, ನಮ್ಮ ವಿಪ್ರ ಧಾರ್ಮಿಕ ಮುಖಂಡರು ಕೂಡ ಇರ್ತಾರೆ. ಇದೆಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ಹೀಗಾಗಿ ಎಲ್ಲರ ಗುರು ಹಿರಿಯರ ಆಶೀರ್ವಾದ ಕೂಡ ಇರುತ್ತೆ. ಒಂದು ಸಾಂಪ್ರದಾಯಿಕವಾಗಿ ನಮ್ಮ ಬ್ರಾಹ್ಮಣ ಸಂಸ್ಕೃತಿಯ ಪ್ರಕಾರ ನಡೆಯುವಂತ ಈ ಒಂದು ವಧುವರ ಸಮಾವೇಶಕ್ಕೆ ತಾವೆಲ್ಲರೂ ಬರಬೇಕು. ಇದಕ್ಕೆ ಅನೇಕ ಬ್ರಾಹ್ಮಣ ಸಂಘ ಸಂಸ್ಥೆಗಳು ಏನಿದೆ ಅವೆಲ್ಲವೂ ಕೂಡ ಕೈ ಜೋಡಿಸಿದ್ದಾರೆ. ಮಂಗಳಸೂತ್ರ ಫೌಂಡೇಶನ್, ಸಪ್ತಪದಿ ಫೌಂಡೇಶನ್ ಇರ್ಬೋದು, ಬೇರೆ ಬೇರೆ ಫೌಂಡೇಶನ್ಗಳೇನಿದೆ ಆ ಎಲ್ಲ ಫೌಂಡೇಶನ್ಗಳ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಸಮಾವೇಶದಲ್ಲಿ ತಾವು ರಿಜಿಸ್ಟರ್ ಆಗ್ಬೇಕಂದ್ರೆ ಇಲ್ಲೊಂದು ದೂರವಾಣಿ ಸಂಖ್ಯೆ ಇದೆ, 944425525536 ಹಾಗೂ 8217878335. ಇದು ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಶ್ರೀನಿವಾಸ್ ಭಾರದ್ವಾಜ್ ಅನ್ನುವಂಥವ್ರು ಅವರು ಈ ಒಂದು ಸಪ್ತಪದಿ ಫೌಂಡೇಶನ್ ಮೂಲಕ ಈ ಒಂದು ಕಲ್ಯಾಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಹಳ ಪುಣ್ಯದ ಕಾರ್ಯಕ್ರಮ ಕೂಡ ಇದು, ಪುಣ್ಯದ ಕೆಲಸ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಒಂದು ಗಂಡು ಹೆಣ್ಣನ್ನ ಜೋಡಿಸುವಂತದ್ದು, ಅವ್ರಿಗೆ ಸಂಸಾರ ಜೀವನ ಕಲ್ಪಿಸುವಂತದ್ದು ಬಹಳ ಒಂದು ಧರ್ಮದ ಕೆಲಸ ಅಂತ ಹೇಳ್ತೀವಿ. ಈ ಒಂದು ಧಾರ್ಮಿಕ ಕೆಲಸವನ್ನ, ಉತ್ತಮವಾದಂತ ಕೆಲಸವನ್ನ ಶ್ರೀನಿವಾಸ್ ಭಾರದ್ವಾಜ್ ಅವರು ಮಾಡ್ತಾ ಇದ್ದಾರೆ. ತಾವು ದಯವಿಟ್ಟು ಇದರಲ್ಲಿ ಪಾಲ್ಗೊಳ್ಳಿ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಪಾಲ್ಗೊಳ್ತೀರಾ, ಶ್ರೀನಿವಾಸ ಕಲ್ಯಾಣೋತ್ಸವ ಇರ್ಬೋದು ಮತ್ತು ವಧುವರ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಕಂಕಣ ಮತ್ತೊಂದು ತಿರುಪತಿಯ ಪ್ರಸಾದ, ಅದ್ರ ಜೊತೆಗೆ ಒಂದು ಉತ್ತಮವಾದಂತಹ ಒಂದು ಛಾಯಾಚಿತ್ರವನ್ನು, ಫೋಟೋವನ್ನು ಕೂಡ, ಶ್ರೀನಿವಾಸ ಕಲ್ಯಾಣೋತ್ಸವದ್ದೇ ಒಂದು ಫೋಟೋವನ್ನು ಕೂಡ ಅವರು ಉಚಿತವಾಗಿ ಕೊಡ್ತಾರೆ. ಇದೆಲ್ಲವೂ ಕೂಡ ಒಂದು ಸುಕೃತ ಅಂತಾನೆ ಹೇಳ್ಬೇಕು. ಇವೆಲ್ಲವನ್ನು ಕೂಡಿ ಒಂದು ಒಳ್ಳೆಯ ಸಂಸಾರ ಜೀವನಕ್ಕೆ ಬೇಕಾಗಿರುವಂತಹ ಅಡಿಪಾಯವನ್ನ, ಸಪ್ತಪದಿ ಅಂತ ನಾವು ಹೇಳ್ತೇವೆ, ಒಂದೊಂದು ಹೆಜ್ಜೆ, ಇದು ಮೊದಲನೇ ಹೆಜ್ಜೆ ಅಂತಾನೆ ಕರಿಬೇಕಾಗತ್ತೆ ನಾವು. ಈ ಒಂದು ಮೊದಲನೇ ಹೆಜ್ಜೆಯನ್ನ ನಿಮ್ಗೆ ಇಟ್ಟು ಕೊಡ್ತಾ ಇದ್ದಾರೆ, ನಿಮ್ಗೆ ಮೊದಲನೇ ಹೆಜ್ಜೆ ಇಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ರಾಜ್ಯದ ಎಲ್ಲ ಕಡೆ ಇದು ರಾಜ್ಯ ಮಟ್ಟದ್ದಾಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆ ಇರ್ಬೋದು, ತಾಲೂಕು ಇರ್ಬೋದು, ಎಲ್ಲ ಕಡೆಯಿಂದ ಕೂಡ ಕನ್ಯಾರ್ಥಿಗಳು, ವರವನ್ನ ಬೇಕಾದಂತವ್ರು ಅವರೆಲ್ಲರೂ ಕೂಡ ಪೇರೆಂಟ್ಸ್ ಸಮೇತ ಬನ್ನಿ, ಸಮಯವನ್ನು ಕಳೀರಿ. ಯಾಕಂದ್ರೆ ಒಂದು ಒಳ್ಳೆ ನಿಮ್ಮ ಮನೆಗೆ ಸೊಸೆಯಾಗಿ ಬರುವಂತವ್ರು ಒಳ್ಳೆಯವರಾಗಿರ್ಬೇಕು, ನೀವು ಆಯ್ಕೆ ಮಾಡುವಂತ ಹುಡುಗ ಒಳ್ಳೆಯವನಾಗಿರ್ಬೇಕು. ಅದು ನಿಮ್ಮ ಮುಂದಿನ ಸಂಸಾರ ಜೀವನಕ್ಕೆ, ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಇದನ್ನ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಉತ್ತಮ ವೇದಿಕೆ ಈ ಸಪ್ತಪದಿ ಫೌಂಡೇಶನ್. ತಾವೆಲ್ಲರೂ ಕೂಡ ಪಾಲ್ಗೊಳ್ಳೋದರ ಮೂಲಕ ತಮ್ಮ ಜೀವನವನ್ನ ಉತ್ತಮವಾಗಿ ಕಟ್ಟಿಕೊಳ್ಳಿ ಮತ್ತು ಮುಂದಿನ ಯುವ ಜನಾಂಗಕ್ಕೆ ಒಳ್ಳೆಯ ಸಂಸ್ಕಾರವನ್ನ ಪಸರಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.